1000 ಕೊಟ್ಟಿಗೆ ಮಾರ್ಕೊಳ್ಳುವಂಥದ್ದು, ಸಾರಾಯಿ ಹಂಚುವಂಥದ್ದು ನೋಡ್ತಾ ಇದ್ದೀವಿ. ಅದಕ್ಕೆ ಸ್ವಾತಂತ್ರ್ಯ. ಸಾರಾಯಿ ಹಂಚಿದಂಥ ವ್ಯಕ್ತಿ ಅವನು ಸ್ವತಂತ್ರ ಆಗ್ಬೋದು, ಬಟ್ ಆ ಸಾರಾಯಿ ಕೊಡೋದು ದುಡ್ಡು ತೊಗೊಳ್ಳೋಂಥ ಸ್ವತಂತ್ರ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಪ್ರತಿಯೊಬ್ಬರಿಗೂ ಇದು ಮತದ ಸ್ವಾತಂತ್ರ್ಯ ಹಕ್ಕದ ರೀ. ಆದರೆ ಸತ್ಪಾತ್ರಕ್ಕೆ ಅದು ದಾನ ಆಗಲಿಲ್ಲ ಅಂದ್ರೆ ಅದ್ರ ಮೂಲ್ಯನೇ ಇಲ್ಲ. ಹಿಂಗೆ ರೀ ಅನ್ಯರ ನಿಂದನೆ ಮಾಡೋದ್ರಲ್ಲಿ ಅರ್ಥ ಏನಿಲ್ಲ ರೀ. ಅದಾಯಿತು, ಮುಂದಾದರೂ ನಾವು ಸರಿಯಾಗಿ ಇರಬೇಕು ಅನ್ನೋಂಥ ಪ್ರಜ್ಞಾನೂ ಇಲ್ಲ ರೀ. ಹೀಗಾಗಿ ಸ್ವಾತಂತ್ರ್ಯದ ಬಗ್ಗೆ ಪರಿಕಲ್ಪನೆ ನಮ್ಮ ಜನರಿಗೆ ಬರ್ತಾ ಇಲ್ಲ ರೀ. ಬರಬೇಕು, ಅವರು ಸ್ಪಷ್ಟವಾಗಿ ಬಯಸಿದ್ರು. ಅವ್ರು ಸ್ವಂತ ಹೋರಾಟ ಮಾಡಿದ್ರು ಇಲ್ಲೋ ಬಾಜು ಹೌದು, ಆ ಚರ್ಚೆ ಮಾಡಿದ್ರೆ ಹೌದು. ಬಟ್ ಅವ್ರು ಸ್ವಚ್ಛ ಹೇಳ್ತಾ ಇದ್ರು ತಮ್ಮ ಸಂವಿಧಾನದ ಕುರಿತಾಗೆ ಶಿಕ್ಷಣ ಮತ್ತು ಆರೋಗ್ಯ ಪ್ರತಿಯೊಬ್ಬರಿಗೆ ಸಿಗಬೇಕು, ಫ್ರೀಯಾಗಿ ಸಿಗ್ಬೇಕಂತ. ಹೌದು ಹೌದು ರೀ. ಅದು ಸಿಕ್ಕಿದ್ರೆ ಎಲ್ಲರೂ ಶಿಕ್ಷಿತರಾಗಿದ್ರೆ ಇವತ್ತು ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು ಹಕ್ಕು ಬರ್ತದೆ ಅವ್ರಿಗೆ. ಅಂದ್ರೆ ಯಾವ ಕನಸು ಕಂಡಿದ್ರು ಅಂಬೇಡ್ಕರ್ ಅವರು ಅದು ಈಡೇರಲಿಲ್ಲ, ಅವ್ರು ಇದನ್ನು ಸ್ಪಷ್ಟ ಆಗ್ತದೆ. ಅಂದ್ರೆ ಶಿಕ್ಷಣ ಇಲ್ಲ ಅಂದಾಗ, ನಿಮಗೆ ಅದ್ರ ಬಗ್ಗೆ ಪರಿಕಲ್ಪನೆ ಇಲ್ಲ ಅಂದ್ರಾಗ ನೀವು ಏನು ಕೇಳೋದ್ರಿ. ಇತ್ತೀಚೆಗೆ ನನ್ನ ಮುಂದೆ ನಡೆದ ಒಂದು ಘಟನೆನ, ಇಲ್ಲೇ ಒಂದು ಅತ್ಯಂತ ಬಡತನದಲ್ಲೇ ಕೈಲಾರದ ವ್ಯಕ್ತಿನ ಕೇಳಿದಾಗ ಅವನ ಹಳ್ಳಿ ಬಿಟ್ಟು ಬಾಜು ಹಳ್ಳಿಗೆ ಬಂದಿದ್ದ. ಅವನ ಜೀವನದಲ್ಲೇ ಇಲ್ಲ, ಇಡೀ ಜೀವನ ಮುಗಿದೋಗ್ಬಿಟ್ಟಿದ್ದ ಅವನು. ಅವ್ನು ನೋಡಿದ ದೊಡ್ಡ ಊರು ಯಾವ್ರು ಅಂದ್ರೆ ಗೋಕಾಕ್ ಅವ್ರು ಮುಗಿತು. ಅವ್ನು ಸಂತೆ ಮಾಡಿದ್ರೆ ಕರುಳಾಗಿ ಮಾಡಬೇಕು, ಕರುಳು ಮಾತ್ರ ಅಲ್ಲೇ ತನ್ನ ಹಳ್ಳಿಗೆ ಹೋಗ್ಬೇಕು. ಅದೇ ದೊಡ್ಡದು ಬೆಳಗಾವಿ ಕೊನೆಗೆ ಸಾಯೋವರೆಗೂ ನೋಡಲಿಲ್ಲ. ಇಂಥವ್ರು ಅನೇಕ ಇದ್ದಾರೆ ಇಲ್ಲಿ, ಸಾಕಷ್ಟು ಸರಿ. ಕೂಪು ಮಂಡಕ್ಕೂ ಬರ್ತೀರಿ ಸರ್. ಅಂದಾಗ ನಾವು ಶಿಕ್ಷಣ ಕೊಡ್ಲಾರ್ದ ಸರಿಯಾಗಿ ಎಲ್ಲರಿಗೂ ಮೇನ್ ಅನುಭವ ಆಗಬೇಕು. ಇವತ್ತಿಗೂ ಆಗ್ತಾ ಇಲ್ಲ, ಅದು ಆಗ್ತಾ ಇಲ್ಲ ರೀ. ಇವತ್ತಿಗೂ ದುಡ್ಡಿದವ್ರಿಗೆ ಮಾತ್ರ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಆಗಿದೆ. ಈಗ ಹೈಯರ್ ಎಜುಕೇಷನ್ ಅಪ್ಪ, MBBS ಯಾವ ಬಡ ಇಲ್ಲಿ ಒಂದು ನನಗೆ ಉದಾಹರಣೆ ಕೊಡಿ. ಎಲ್ಲಾದರೂ ಎಲ್ಲೆಲ್ಲಿರಲಿ ಮತ್ತೆಲ್ಲೂ ಇರಲಿ, ಒಬ್ಬ ಅತ್ಯಂತ ಕಡು ಬಡವನ ಪ್ರತಿಭಾವಂತ ಮಗ 10 ಪೈಸೆ ಕೊಡಲಾರ್ದು ಕಲೀಲಿಕ್ಕೆ ಸಾಧ್ಯ ಇದೆನಾ ಸರ್? ನೀವು ಹೇಳೋದು ಕರೆಕ್ಟ್. ಆದರೂ ಇವನ್ನ ಅಪರೂಪ ಅನ್ನುವಂಗ್ರೆ ಕೆಲವೊಂದು ಘಟನೆಗಳು ಎಕ್ಸೆಪ್ಷನ್ ಬದುಕಲ್ಲ. DC ಪಾವಟೆ ಅವರೊಬ್ಬರು DC ಇದಾದ್ರು, ಕಲೆಕ್ಟರ್ ಆದರು, ಅದು ಮೆನ್ ಆದರು, ಅಥವಾ ಪಂಜಾಬದ ರಾಜ್ಯಪಾಲನಾದ್ರು ಅಂತ ಹೇಳ್ಬೋದು. ಅದು ಎಲ್ಲರೂ ಮಮತಾಪದ ಹುಡಿದವರೆಲ್ಲ DC ಪಾವಟೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸರ್. ಆದ್ರೆ ಒಬ್ಬ ಸಾಮಾನ್ಯ ದಡ್ಡಿಯೊಳಗೆ ಕುರಿ ಕಾಯುವ ಒಬ್ಬ ಕುರುಬನ ಮಗ ರೀ ಮೊನ್ನೆ IPS ಪಾಸ್ ಆಗಿದ್ದಾನೆ ರೀ. ಆದ್ರೆ ಅವಕ್ಕೆಲ್ಲ ನೀವು ಎಕ್ಸೆಪ್ಷನ್ ಉದಾಹರಣೆಗಳು ತಪ್ಪಿಸ್ಲಿಕ್ಕೆ ಹೋಗ್ತೀರಿ. ಎಕ್ಸೆಪ್ಷನ್ ಆಗಬಾರ್ದು, ಪ್ರತಿಯೊಬ್ಬರು ಕಲಿಯೋದು ಅವಕಾಶ ಬೇಕಾಗಿ. ಅದಕ್ಕೆ ಇದು ಸ್ವಾತಂತ್ರ್ಯ ಅನ್ನೋದು ಐತ್ರಿ, ಶೈಕ್ಷಣಿಕ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಯಾರಿಗೆ ಐತೆ ಅಂದ್ರೆ ದುಡ್ಡು ಇದ್ದಂಥವ್ರಿಗೆ. ದುಡ್ಡಿಗೆ ನಾವು ಇನ್ನು ಗುರುಗಳು ಒಂದು ಉದಾಹರಣೆ ಕೊಟ್ಟಿದ್ದೀವಿ. ಈಗ ಸ್ವತಃ ಅವ್ರ ಮನೆಯಲ್ಲೇ ಆ ಕುರಿಗಳನ್ನಾದರೂ ಮಾರಿ ಅವ್ರು ಕಲಿಸೋ ಶಕ್ತಿ ಇತ್ತು. ಕುರಿಗಳನ್ನು ಮಾರಿ ಕಲಿಸಲಾರ್ದು ಎಂಥ ಮನೆ ಕೊಡೋದು, ಎಷ್ಟೊಂದು ಮನೆ ತಗೊಳ್ಳೋದು, ಎಲ್ಲರೂ ಕಲಿಸಕ್ಕೆ ಸಾಧ್ಯ ಇದೆ ಸರ್. ಮೊನ್ನೆ